ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಐಶ್ವರ್ಯ KS. ನಾನು ಮೂನ್ ಲೈಟಿಂಗ್ ಮಾಡುವುದು ಕೆಲಸದ ಸಂಸ್ಕೃತಿಯ ಭವಿಷ್ಯ ಅಲ್ಲ ಅನ್ನೋದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಮೂನ್ ಲೈಟಿಂಗ್ ಕೆಲಸ ಅಂದ್ರೇನು? ಈ ಮೂನ್ ಲೈಟಿಂಗ್ ಕೆಲಸ ಅಂದರೆ ಸ್ಥಿರ ಉದ್ಯೋಗದ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಬೇರೊಂದು ಉದ್ಯೋಗವನ್ನು ಮಾಡೋದಕ್ಕೆ ಮೂನ್ ಲೈಟಿಂಗ್ ಕೆಲಸ ಅಂತ ಕರೀತಾರೆ. ಈ ಮೂನ್ ಲೈಟಿಂಗ್ ಕೆಲಸವನ್ನು ದೊಡ್ಡ ದೊಡ್ಡ ಕಂಪ್ನಿಗಳಾದಂಥ ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಹೋಂಡಾ ಆಗಿರ್ಬೋದು, ಇನ್ನೂ ಮುಂತಾದ ಕಂಪನಿಗಳು ತೀವ್ರವಾಗಿ ಖಂಡಿಸ್ತಾ ಇದೆ. ಯಾಕೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಎರಡೂ ಕಂಪನಿಗಳಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡೋದ್ರಿಂದ ವ್ಯವಹಾರದಲ್ಲಿನ ಗೌಪ್ಯತೆ ಆಗಿರ್ಬೋದು, ಕಂಪನಿಗೆ ಸಂಬಂಧಿಸಿದ ಮುಖ್ಯವಾದ ಮಾಹಿತಿಯ ಹೊರಸೂಸುವಿಕೆಗೆ ಅಣಿ ಮಾಡಿಕೊಡ್ತಾ ಇದೆ. ಈ ಎರಡೂ ಕಂಪ್ನಿಗಳಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡೋದ್ರಿಂದ ನಿರೀಕ್ಷೆಗೆ ತಕ್ಕ ಪ್ರತಿಫಲ ಸಿಗುವ ಅವಕಾಶ ಕಡಿಮೆಯಾಗ್ತಾ ಹೋಗ್ತಾ ಇರುತ್ತೆ. ಈ ರೀತಿ ಕೆಲಸಗಳು ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ದಂಗೆ ಆಗ್ತಾ ಇರುತ್ತೆ. ಭಾರತ ಪ್ರಸ್ತುತವಾಗಿ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ನಿರುದ್ಯೋಗನೂ ಒಂದು. ಈ ಮೂನ್ ಲೈಟಿಂಗ್ ಕೆಲಸಗಳು ಯುವಕರ ಕೆಲಸವನ್ನು ಕಸಿದುಕೊಳ್ತಾ ಇದೆ. 2 ಅಥವಾ 3 ಜನ ಮಾಡೋ ಕೆಲಸವನ್ನು ಒಬ್ಬನೇ ಮಾಡೋದ್ರಿಂದ ನಿರುದ್ಯೋಗ ಸಮಸ್ಯೆನ ಹೆಚ್ಚಾಗ್ತಾ ಇದೆ. ಇದು ಭಾರತದ ಆರ್ಥಿಕ ಸೂಚ್ಯಂಕದ ಮೇಲೆ ದುಷ್ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಒಬ್ಬರು ಮಾಡೋ ಕೆಲಸನ 2 ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಿ ಇದರಿಂದ ಹೃದಯಾಘಾತ ಸಂಭವಿಸೋ ಸಾಧ್ಯತೆಯೂ ಇದೆ. ಇವಾಗ ಜನರು ಮೂನ್ ಲೈಟಿಂಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಆದಾಯ ಗಳಿಸ್ಬೇಕು ಅಂತ ತಾನೇ. ಆದಾಯ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿನೂ ಇದೆ ಅಲ್ವಾ? ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, SIP ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಇದ್ರ ಮೇಲೆ ತಮ್ಮ ಹಣವನ್ನು ಹೂಡಿಕೆ ಮಾಡೋದ್ರಿಂದ ತಮ್ಮ ಆದಾಯನ ಸಹ ಹೆಚ್ಚಿಸ್ಕೊಳ್ಬೋದು. ಈಗಿನ ಕಾಲದಲ್ಲಿ ಜನರು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾ ಇಲ್ಲ, ಹಾಸಿಗೆಯಿಂದ ಹೊರಗೆ ಕಾಲು ಚಾಚ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಒಟ್ಟೊಟ್ಟಿಗೆ ಇಬ್ಬರು ಮಾಲೀಕರ ಮೈಯನ್ನು ಬೆಚ್ಚಗೆ ಮಾಡಬೇಕು ಅಂತ ತಮ್ಮ ಮೈಯನ್ನು ಚಳಿಗೆ ಒಡ್ಕೋತಾ ಇದ್ದಾರೆ. ಈ ಮೂನ್ ಲೈಟಿಂಗಿಂದ ಕೆಲಸ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋ ಅವಕಾಶನೇ ತುಂಬ ಇದೆ. ಯಾಕೆ ಅಂತ ಅಂದರೆ ಈ ಒಟ್ಟೊಟ್ಟಿಗೆ ಕೆಲಸ ಮಾಡೋದ್ರಿಂದ ಕಳಪೆ ಪ್ರದರ್ಶನ ಆಗಿರ್ಬೋದು, ಮತ್ತು ಮೊದಲೇ ಹೇಳಿರೋ ಥರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಒತ್ತಡ ಹೇರೋದ್ರಿಂದ ಏಕಾಗ್ರತೆ ಸಮಸ್ಯೆನೂ ಕಾಡುವಂಥ ಅವಕಾಶ ಇರುತ್ತದೆ. ಈ ಮೂನ್ ಲೈಟಿಂಗಿಂದ ಸಾಮಾಜಿಕ ಜೀವನದ ಮೇಲೆ ಅಲ್ಲದೆ ವೈಯಕ್ತಿಕ ಜೀವನದ ಸಂತೋಷಕ್ಕೆ ಸಮಯನ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಈ ಮೂನ್ ಲೈಟಿಂಗಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಮೂನ್ ಲೈಟಿಂಗ್ ಉದ್ಯೋಗ ಮಾಡೋದು ಕೆಲಸದ ಸಂಸ್ಕೃತಿಯ ಭವಿಷ್ಯ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.